ಸ್ನೇಹಿತರೆ ಇಲ್ಲಿ ನೋಡ್ರಿ KMFದಲ್ಲಿ ಖಾಲಿ ಇರುವಂತಹ ಆಡಳಿತ ಸಿಬ್ಬಂದಿ ಹುದ್ದೆಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಇದಕ್ಕೆ ಯಾವ ಡಿಸ್ಟ್ರಿಕ್ಟ್ದವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು ಅಂತ ಅಂದರೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಡಿಸ್ಟ್ರಿಕ್ಟ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದರೊಳಗೆ ಒಂದೇ ರೀತಿ ಪೋಸ್ಟ್ ಇಲ್ಲ, ಪೋಸ್ಟ್ಗಳು ಬೇರೆ ಬೇರೆ ರೀತಿ ಅದಾವೆ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ ಪೋಸ್ಟ್ ಅದಾವ ಅಂತ. ನೋಟಿಫಿಕೇಶನ್ ಡೇಟ್ ರಿಲೀಸ್ ಮಾಡಿ ಡೇಟ್ ನೋಡ್ರಿ 28/8/2025 ನೋಟಿಸನ್ನು ರಿಲೀಸ್ ಮಾಡಿರ್ತಾರೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ 29/8/2025 ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಮುಂದೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ ಡೇಟ್ ಇದು ಸ್ಟಾರ್ಟ್ ಆಕೈತೆ ಅಂತ ನೋಡ್ತಾ ಹೋದರೆ 29/8/2025 ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ 29/9/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ ಡೈರೆಕ್ಟ್ ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಡೈರೆಕ್ಟ್ ಇದ್ರೆ ಅಪ್ಲೈ ಮಾಡೋ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಸ್ನೇಹಿತರೆ ಇಲ್ಲಿ ಪೋಸ್ಟ್ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ ಒಂದೇ ಪೋಸ್ಟ ಸಹಾಯಕ ವ್ಯವಸ್ಥಾಪಕರಲ್ಲಿ ಟೋಟಲ್ ಆಗಿ 3 ಪೋಸ್ಟ್ ಖಾಲಿ ಇದ್ದಿರ್ತಾವೆ. ಪರಿಶಿಷ್ಟ ಜಾತಿ ಒಳಗೆ ಇಲ್ಲಿ ನೋಡಿ ಇತರ ಒಳಗೆ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಮತ್ತು 3B ಇಲ್ಲಿ ಮಹಿಳಾ ಅಭ್ಯರ್ಥಿಯಲ್ಲಿ 1 ಪೋಸ್ಟ್ ಮತ್ತು ಸಾಮಾನ್ಯ ತೃತೀಯ ಲಿಂಗದಲ್ಲಿ 1 ಪೋಸ್ಟ್. ಈ ರೀತಿಯಾಗಿ ಟೋಟಲಾಗಿ ಸಹಾಯಕ ವ್ಯವಸ್ಥಾಪಕರಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇದಕ್ಕೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮಗೆ 83,700ರಿಂದ 1,52,200 ರೂಪಾಯಿವರೆಗೆ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಇದರಲ್ಲಿ ಟೋಟಲಾಗಿ ಸಹಾಯಕ ವ್ಯವಸ್ಥಾಪಕರಲ್ಲಿ 3 ಪೋಸ್ಟ್ ಇದ್ದಿರ್ತವೆ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡಿರಿ ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ನೋಡಿರಿ ಕೃಷಿ ವಿಜ್ಞಾನ ವಿಭಾಗದಲ್ಲಿ ನೀವು BSc ಪದವಿಯನ್ನು ಕಂಪ್ಲೀಟ್ ಮಾಡಿದ್ರಂದ್ರೆ ಈ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು 2ನೇ ಪೋಸ್ಟ್ ನೋಡಿರಿ ವಿಸ್ತರಣಾ ಅಧಿಕಾರಿ ದರ್ಜೆ 3 ಇಲ್ಲಿ ನೋಡಿರಿ ಇದರಲ್ಲಿ ಟೋಟಲಾಗಿ 5 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮ್ಗೆ 54,170 ರೂಪಾಯಿದಿಂದ 75ರಿಂದ 99,400 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು ಪರಿಶಿಷ್ಟ ಜಾತಿ ಅದರೊಳಗೆ ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಪೋಸ್ಟ್ ಇದ್ದಿರ್ತೈತಿ. ಮತ್ತು ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಲ್ಲಿ 1 ಪೋಸ್ಟ್ ಮತ್ತು 2B ಗ್ರಾಮೀಣ ಅಭ್ಯರ್ಥಿಗಳಲ್ಲಿ 1 ಪೋಸ್ಟ್ ಮತ್ತು ಸಾಮಾನ್ಯದಲ್ಲಿ ಮಹಿಳಾ ಅಭ್ಯರ್ಥಿಯಲ್ಲಿ 1 ಪೋಸ್ಟು ಮತ್ತು ಗ್ರಾಮೀಣ ಅಭ್ಯರ್ಥಿ 1 ಪೋಸ್ಟು. ಈ ರೀತಿಯಾಗಿ ವಿಸ್ತರಣಾ ಅಧಿಕಾರಿಯಲ್ಲಿ ಟೋಟಲಾಗಿ 5 ಪೋಸ್ಟ್ ಖಾಲಿ ಇದ್ದಿರ್ತವೆ. ಇದಕ್ಕೆ ನೋಡಿರಿ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಭಾರತದ ಕಾನೂನಿನ ರೀತ್ಯ ಸ್ಥಾಪಿತವಾದ ನೋಡಿರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಹೊಂದಿರಬೇಕು. ಇಲ್ಲಿ ನೋಡಿರಿ ಪದವಿ ಅಂದರೆ ಡಿಗ್ರಿ ಯಾರ್ದು ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡಿರಿ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. ಡಿಗ್ರಿ ಪ್ಲಸ್ ಕಂಪ್ಯೂಟರ್ ಬಗ್ಗೆ ನಿಮಗೇನಾದ್ರೂ ಜ್ಞಾನವನ್ನು ಹೊಂದಿದ್ದಂದ್ರೆ ಈ ವಿಸ್ತರಣಾ ಅಧಿಕಾರಿಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. 3ನೇ ಪೋಸ್ಟ್ ನೋಡಿರಿ ಕೆಮಿಸ್ಟ್ ದರ್ಜೆ 2 ಇಲ್ಲಿ ನೋಡಿರಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋದರೆ ಅದಕ್ಕಿಂತ ಮೊದಲು ಇಲ್ಲಿ ನೋಡಿರಿ ಟೋಟಲಾಗಿ 4 ಪೋಸ್ಟ್ ಇದ್ದಿರ್ತವೆ. ಇದು ಕೆಮಿಸ್ಟ್ ದರ್ಜೆ 2ನಲ್ಲಿ 4 ಪೋಸ್ಟ್ಗಳು. ಇದಕ್ಕೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮ್ಗೆ 44,425ರಿಂದ 83,700 ರೂಪಾಯಿವರೆಗೆ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಮತ್ತು 3B ಮಹಿಳಾ ಅಭ್ಯರ್ಥಿಯಲ್ಲಿ 1 ಪೋಸ್ಟ್, ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಲ್ಲಿ 1 ಪೋಸ್ಟ್ ಮತ್ತು ಅಂಗವಿಕಲದ PWDಯಲ್ಲಿ 1 ಪೋಸ್ಟ್. ಈ ರೀತಿಯಾಗಿ ದರ್ಜೆಯಲ್ಲಿ 4 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಸ್ನೇಹಿತರೆ ಮತ್ತು ಈ PDF ಏನಾದರೂ ಇನ್ನೊಂದು ನೋಡ್ಕೋತಿದ್ರೆ ಈ PDF ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡಿರಿ, ಅಲ್ಲಿ ನೀವು ನೋಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ. ಯಾಕಂದರೆ ಡೈರೆಕ್ಟ್ ಇದ್ರೆ PDF ಮತ್ತು ಅಪ್ಲೈ ಲಿಂಕ್ ಎಲ್ಲವೂ ಕೂಡ ನೋಟ್ಸ ಎಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತಾನೆ. ಇದ್ರ PDF ಹಾಕಿರ್ತಾನೆ. ಕ್ಯಾಟಗರೀಸ್ ವೇಕೆನ್ಸಿಗಳು ಇನ್ನೊಂದು ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿರಿ ಕೆಮಿಸ್ಟ್ ದರ್ಜೆ 2 ಇದ್ರ ಮೈಕ್ರೋಬಯಾಲಜಿ ಇದರಲ್ಲಿ 2 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮ್ಗೆ 44,425ರಿಂದ 83,700 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಇಲ್ಲಿ ನೋಡಿರಿ ನಿರಾಶ್ರಿತ ಅಭ್ಯರ್ಥಿಯಲ್ಲಿ 1 ಪೋಸ್ಟ್ ಪರಿಶಿಷ್ಟ ಜಾತಿ ಒಳಗೆ ಮತ್ತು 3A ಅಂಗವಿಕಲ ಅಭ್ಯರ್ಥಿಯಲ್ಲಿ 1 ಪೋಸ್ಟು. ಈ ರೀತಿಯಾಗಿ ಟೋಟಲಾಗಿ 2 ಪೋಸ್ಟ್ ಅಷ್ಟೇ ಇದ್ದಿರ್ತವೆ. ಇದಕ್ಕೆ ಹೋದಾದರೆ 1ನೇದ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ಒಂದು ವಿಷಯನಾಗಿ ವ್ಯಾಸಂಗ ಮಾಡುವುದರ ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಹೊಂದಿರಬೇಕು. ಇಲ್ಲಿ ನೋಡಿರಿ ವಿದ್ಯಾಲಯದಿಂದ BSc ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದರೊಳಗೆ ಮೈಕ್ರೋಬಯಾಲಜಿ ಒಂದು ಸಬ್ಜೆಕ್ಟನ್ನು ತೊಗೊಂಡಿರ್ಬೇಕು ಮತ್ತು ಕಂಪ್ಯೂಟರ್ ಬಗ್ಗೆ ಜ್ಞಾನವನ್ನು ಹೊಂದಿರ್ತಾನದ ಈ ಕೆಮಿಸ್ಟ್ರಿ ದರ್ಜೆ 2 ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಇಲ್ಲಿ ನೋಡಿರಿ ಕಿರಿಯ ಸಿಸ್ಟಮ್ ಆಪ್ರೇಟರ್ ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೆ ನೀವು ಕ್ವಾಲಿಫಿಕೇಷನ್ ನೋಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಕಿರಿಯ ತಾಂತ್ರಿಕರ ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡಿರಿ ಕಿರಿಯ ತಾಂತ್ರಿಕರಲ್ಲಿ ಟೋಟಲಾಗಿ 5 ಪೋಸ್ಟ್ ಇದ್ದಿರ್ತವೆ. ಇವು ಕ್ಯಾಟಗರೀಸ್ ನೋಡ್ಕೋಬೋದು. ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ನೋಡಿರಿ SSLC ಒಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ತೆರೆಗಡೆಯನ್ನು ಹೊಂದಿರಬೇಕು. ಮತ್ತು ಕಡ್ಡಾಯವಾಗಿ
ಇಲ್ಲಿ ನೋಡಿರಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿದ್ರೂ ನಡೀತೈತಿ. ಇದು ಇದ್ದಿದ್ದಿಲ್ಲ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಇಲ್ಲಿ ನೋಡಿರಿ ವೆಕೇಷನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು. ಇದರಲ್ಲಿ 3 ಸರ್ಟಿಫಿಕೇಟಲ್ಲಿ SSLC ಫಸ್ಟ್ ಸರ್ಟಿಫಿಕೇಟ್ ಒಳಗೆ ನೀವು ಒಂದು ಸರ್ಟಿಫಿಕೇಟ್ ಹೊಂದಿದ್ರೂ ಕೂಡ ಈ ಕಿರಿಯ ತಾಂತ್ರಿಕರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡಿರಿ ಕಿರಿಯ ತಾಂತ್ರಿಕರು ಇಲ್ಲಿ ರೆಫ್ರಿಜರೇಷನ್ ಇದಕ್ಕೂ ಕೂಡ ನೀವು ಕ್ವಾಲಿಫಿಕೇಷನ್ ನೋಡ್ಕೋಬೋದು ಸ್ನೇಹಿತರೆ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಹಾಕಿರ್ತ ನೋಡಿರಿ, ಅಲ್ಲಿ ನೀವು ನಮ್ಮ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನ್ ಹಾಕಾಕ ಅರ್ಜಿ ಶುಲ್ಕ ನೋಡಿರಿ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇನ್ನು ಒಂದೇದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಪ್ರವರ್ಗ 1 ಹಾಗೂ PWD ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರ್ತೈತಿ. ಇಲ್ಲಿ ನೋಡಿರಿ ಅರ್ಜಿ ಶುಲ್ಕ 500 ರೂಪಾಯಿ ಇರ್ತೈತಿ. ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ನಿಮಗೆ ಅರ್ಜಿ ಶುಲ್ಕ. ಇಲ್ಲಿ SC ST ಕ್ಯಾಟಗರಿ 1 ಮತ್ತು PWD ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆದ್ರೆ ಈ ಉಳಿದಂಥ ಅಭ್ಯರ್ಥಿಗಳಿಗೆ ನಿಮಗೆ 1000 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದನ್ನು ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ನಿಗದಿತ ಶುಲ್ಕ ಇಲ್ಲಿ ನೋಡಿರಿ ಬ್ಯಾಂಕ್ ಶುಲ್ಕ ಇದರಲ್ಲಿ ಯಾವುದಾದ್ರೂ ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೋದು. ಆಗಲೇ ತಿಳಿಸ್ಕೊಡಂತೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡಿರಿ 29/8/2025 ಅರ್ಜಿಗಳು ಪ್ರಾರಂಭವಾಗಿರುತ್ತೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ 29/9/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ ಇಷ್ಟರೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಸ್ನೇಹಿತರೆ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಡೈರೆಕ್ಟ್ ಇದರ ಅಪ್ಲೈ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡಿರಿ. ನಿಮ್ಮದು ಕ್ವಾಲಿಫಿಕೇಷನ್ ಆಗಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು.